5 things in the kitchen ಅಥವಾ ಮೀಲಲ್ಲಿ which are killing us. ಆಮೇಲೆ ಈಗ ಸಿಗೋ ಗೋಧಿ ಹಿಟ್ಟಲ್ಲಿ ಫೈಬರು ಇರೋದಿಲ್ಲ. So 5 secret medicines in the kitchen. So 5 secret medicines in the kitchen. ಅರ್ಶಿನ, ಗಾರ್ಲಿಕ್, ಜಿಂಜರ್, ಸಾಸಿವೆ ಮತ್ತೆ ಪೆಪ್ಪರ್. ಸೊ ನಿಮ್ಮ ಒಗ್ಗರಣೆ ಡಬ್ಬಿನೇ ನಿಮ್ಮ ಮೆಡಿಸನ್ನು. ಸಾಸಿವೆ ಏನಕ್ಕೆ ಅಂದರೆ ಯಾವುದೇ ಪೇಯ್ನ್ ಇದ್ರೂ ಮಸ್ಟರ್ಡ್ ಪ್ಯಾಕ್ ಅಂತ ಮಾಡ್ತೀವಿ ನಾವು. ಇಟ್ಸ್ ಒನ್ ಟ್ರೀಟ್ಮೆಂಟ್ ಇನ್ ಆರ್ ನ್ಯಾಚುರೋಪತಿ. ಸೊ ನಿಮಗೆ ನೆಕ್ ಪೇಯ್ನ್ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಅಥವಾ ಆರ್ಥ್ರೈಟಿಸ್ ರಿಲೇಟೆಡ್ ಪೇಯ್ನು. ಸೊ 1 ಪೋರ್ಷನ್ ಆಫ್ ಸಾಸಿವೆ ಆ್ಯಂಡ್ 1 ಪೋರ್ಷನ್ ಆಫ್ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಪೇಯ್ನ್ ಇಮಿಡಿಯೇಟ್ ಆಗಿ ರಿಲೀಫ್ ಆಗುತ್ತೆ. ಅರ್ಶಿನ ಪೇಟೆಂಟೇ ತೊಗೊಂಡ್ಬಿಟ್ಟಿದ್ದಾರೆ. ಕರ್ಕ್ಯೂಮಿನ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಅ ಸ್ಟೀರಾಯ್ಡ್. ಕರ್ಕ್ಯೂಮಿನ್ ಇಸ್ ಅ ನ್ಯೂಟ್ರಾಸ್ಯೂಟಿಕಲ್ ಕಾಂಪೊನೆಂಟ್ ಇನ್ ದಿ ಟರ್ಮರಿಕ್. ಅದು ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಸೊ ಅರ್ಶಿನ ಮತ್ತೆ ಪೆಪ್ಪರ್ನ ಒಟ್ಟಿಗೆ ತಗೋಬೇಕು ಯಾವಾಗಲೂ. ಪೆಪ್ಪರಿನ್ ಅನ್ನೋ ಮಾಲಿಕ್ಯೂಲು ಅರ್ಶಿನ ಅಬ್ಸಾರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗಾರ್ಲಿಕ್ ಆ್ಯಂಡ್ ಜಿಂಜರ್ ಇದನ್ನ ಮೆಡಿಸನ್ ಆಗಿ ಯೂಸ್ ಮಾಡಿದ್ರೆ ಬೆಟರು, ಈಗ ತುಂಬಾ ಮಸಾಲೆ ಹಾಕೋಕ್ಕಿಂತ. ಸೊ ಗಾರ್ಲಿಕ್ ಆ್ಯಂಡ್ ಜಿಂಜರ್ ಆರ್ ಆಂಟಿ ವೈರಲ್. ಕೋಲ್ಡ್ ಕಾಫ್ ಫ್ರೀಕ್ವೆಂಟ್ ಆಗಿ ಆಗ್ತಾ ಇರುತ್ತೆ. ಈವನ್ ಗಾರ್ಲಿಕ್ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಒಗ್ಗರಣೆ ಡಬ್ಬಿನೇ ಆ್ಯಕ್ಚುಲಿ ಮೆಡಿಸಿನ್ ಡಬ್ಬಿ ಅಂತ ಹೇಳ್ಬೋದು. Okay. 5 things in the kitchen ಅಥವಾ ಮೀಲಲ್ಲಿ which are killing us. ಆಯಿಲ್ Okay. ಕಲ್ಪ್ರಿಟ್. ನಾನು ನನ್ನ ಪೇಷಂಟ್ಸ್ನ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಕೇಳದೆ ಎಷ್ಟು ಜನ ಮನೇಲಿದ್ದೀರಾ ಅಂತ, ಎಷ್ಟು ಲೀಟ್ರ್ ಆಯಿಲ್ ಬೈ ಮಾಡ್ತೀರಾ 1 ತಿಂಗಳಿಗೆ ಅಂತ. ಸೊ ಎಲ್ಲರೂ ಹೇಳೋದು 4 ಜನ ಇದ್ದೀವಿ, 3 ಲೀಟ್ರು 4 ಲೀಟ್ರು ಎಣ್ಣೆ ತಗೋತೀವಿ ಅಂತ. ಸೊ 1 ml ಆಫ್ ಆಯಿಲ್ ಗೀವ್ಸ್ 9 ಕಿಲೋ ಕ್ಯಾಲರೀಸ್. ಸೊ 1 ಲೀಟ್ರ್ ಆಯಿಲು ಒಬ್ರಿಗೆ ಅಂದರೆ 9000 ಕಿಲೋ ಕ್ಯಾಲರೀಸ್ ತಗೋತಾ ಇದ್ದೀರಾ. ಸೊ ಅದು ಕಾಣಿಸಲ್ಲ ನಮಗೆ ಪ್ಲೇಟಲ್ಲಿ ಆಯಿಲ್. ಉಪ್ಪಿಟ್ಟಿಗೆ ರವೆ ಎಷ್ಟು ಹಾಕ್ತಾರೆ ಅಷ್ಟೇ ಆಯಿಲ್ ಇರುತ್ತೆ. ಪಲಾವ್ಗೆ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಅಕ್ಕಿ ಎಷ್ಟು ಹಾಕ್ತಾರೆ ಅಷ್ಟೇ ಆಯಿಲ್ ಹಾಕ್ತಾರೆ. ಸೊ 1 ಥಿಂಗ್ ವಿಚ್ ಇಸ್ ನಾಟ್ ಗುಡ್ ಇನ್ ದ ಕಿಚನ್ ಅಂತ ಹೇಳಿದ್ರೆ ಒಂದು ಆಯಿಲು. ಅದನ್ನ ರೀಪ್ಲೇಸ್ ಮಾಡೋದು ಹೇಗೆ? ಕನ್ಸಂಪ್ಷನ್ ಕಡಿಮೆ ಮಾಡಬೇಕು. ಸೊ ಒಬ್ರಿಗೆ ಪರ್ ಡೇ 30 to 35 ml ಆಯಿಲ್ ಸಾಕು. ಸೊ ಒಂದಿನಕ್ಕೆ ಆವ್ರೇಜ್ 150 to ಅರೌಂಡ್ 200 ml ಆಯಿಲ್, 150ನೂ ಅಲ್ಲ ಆ್ಯಕ್ಚುಲಿ, ಬಿಟ್ವೀನ್ 120 to 150 ml ಆಯಿಲ್ ಸಾಕು. ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಶುಗರು, ಸಾಲ್ಟು, ಎಣ್ಣೆ, ಒಂದು ಟೇಸ್ಟ್, ರಿಯಲ್ ವೆಜಿಟೇಬಲ್, ರಿಯಲ್ ಫ್ರೂಟ್, ರಿಯಲ್ ಫುಡ್ದು ಟೇಸ್ಟೇ ನಮಗೆ ಗೊತ್ತಿಲ್ಲ. ಉಪ್ಪು, ಸಕ್ಕರೆ, ಎಣ್ಣೆದೇ ಟೇಸ್ಟ್ಗೆ ನಾವು ಅಕ್ವೈರ್ ಆಗಿಬಿಟ್ಟಿದ್ದೀವಿ. ಅದು ಹಾಕಿಲ್ಲ ಅಂದರೆ ಅಯ್ಯೋ ಏನೂ ಇಲ್ಲ ಅಂತ ಅನಿಸುತ್ತೆ. ಸೊ ನ್ಯಾಚುರೋಪತಿ ಹಾಸ್ಪಿಟಲ್ ಹೋಗಿ ಬಂದವ್ರಿಗೆ ಆ ಟಂಗ್ದು ಇದೇ ಹೋಗುತ್ತೆ, ಕ್ಲೀನ್ ಆಗುತ್ತೆ. ಆವಾಗ ಅವ್ರಿಗೆ ಒಂದು ಕ್ಯಾರೆಟ್ ತಿಂದ್ರೂ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಅದೊಂದು ಕೋಟಿಂಗ್ ಬಂದ್ಬಿಡುತ್ತೆ ನಮಗೆ, ತಿಂದು ಏನೂ ಹಾಕೇ ಇಲ್ಲ, ಏನು ಸಪ್ಪೆ ಆಗಿದೆ ಅಂತ ಅಂತಾರೆ. ಬಟ್ ಕ್ಲೀನಿಂಗ್, ಫಾಸ್ಟಿಂಗ್ ಮಾಡಿದಾಗ, ಅದು ಕ್ಲೀನ್ ಆದಾಗ ಈವನ್ ಎವ್ರಿ ವೆಜಿಟೇಬಲ್ ಆಡ್ಸ್ ಇಸ್ ಓನ್ ಟೇಸ್ಟ್ ಅಂತ ಹೇಳ್ತೀವಿ. ಸೊ ಅದು ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಯಿಲ್ ಇಸ್ 1 ಥಿಂಗ್ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಕಾನ್ಷಿಯಸ್ ಆಗಿ ಯೂಸ್ ಮಾಡಬೇಕು. ಎಲ್ಲ ಹೇಳ್ತಾರೆ ಸನ್ ಪ್ಯೂರ್ ಒಳ್ಳೇದಾ, ಗ್ರೌಂಡ್ ನಟ್ ಆಯಿಲ್ ಒಳ್ಳೇದಾ, ಇದು ಒಳ್ಳೇದಾ, ಯಾವುದೇ ಎಣ್ಣೆ ಆಗಿರಲಿ, ಯಾವುದೇ ತುಪ್ಪ ಆಗಿರಲಿ ಕಾನ್ಷಿಯಸ್ ಆಗಿ ಯೂಸ್ ಮಾಡಬೇಕು. ಆ್ಯಂಡ್ ದಟ್ ಈಸ್ ದ ರೀಸನ್ ಫಾರ್ ಮೆನಿ ಕಂಡೀಷನ್ಸ್. ಅದೊಂದು ಎಣ್ಣೆ. ಇನ್ನೊಂದು ಮೈದಾ. ಸೊ ಮೈದಾ ಯೂಸೇಜು ಕಡಿಮೆ ಆದರೆ ಒಳ್ಳೆಯದು. ಯೂಶಲಿ ಮನೆಗಿಂತ ಹೊರಗಡೆಯಿಂದ ಮೈದಾ ಪ್ರಾಡಕ್ಟ್ಸ್ ತರೋದೇ ಜಾಸ್ತಿ. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಪಾಲಿಶ್ಡ್ಗಿಂತ ಅನ್ಪಾಲಿಶ್ಡ್ ರೈಸ್ ತಗೊಂಡ್ರೆ ತುಂಬ ಒಳ್ಳೆಯದು. ವಿ ಆರ್ ಈಟಿಂಗ್ ರೈಟ್ ನ್ಯೂಟ್ರಿಷನ್, ಅಂದರೆ ಕಂಪ್ಲೀಟ್ ನ್ಯೂಟ್ರಿಷನ್ ತಗೋತೀವಿ. ಇನ್ನೊಂದು, ಅನ್ನ ತಿಂತಾ ಇದ್ದವರು ಚಪಾತಿಗೆ ಶಿಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅಂದರೆ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ರೈಸ್ ಆ್ಯಂಡ್ ವೀಟ್ ಇಸ್ ಅನ್ನ 2 ಸತಿ ಬಡಿಸ್ಕೊಂಡು ಬಿಡ್ತೀವಿ. ಚಪಾತಿ ಆದರೆ ಒಂದು ಪೋರ್ಷನ್ ಕಂಟ್ರೋಲ್ ಬರುತ್ತೆ, ಆ ಡಿಫ್ರೆನ್ಸು. ಇಲ್ಲ ಅಂದರೆ ಎರಡರಲ್ಲೂ ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸೇ ಇದೆ. 100 ಗ್ರಾಮ್ ರೈಸಲ್ಲಿ 70 ಗ್ರಾಮ್ ಕಾರ್ಬೋಹೈಡ್ರೇಟ್ ಇದ್ರೆ ಇದರಲ್ಲಿ 68 ಗ್ರಾಮ್ ಇರುತ್ತೆ. ಆಮೇಲೆ ಈಗ ಸಿಗೋ ಗೋಧಿ ಹಿಟ್ಟಲ್ಲಿ ಫೈಬರು ಇರೋದಿಲ್ಲ. ಸೊ ಇಫ್ ರೀಪ್ಲೇಸ್ ಮಾಡ್ತಾ ಇದ್ದೀರಾ, ನೀವು ಚಪಾತಿನೇ ಲೈಫ್ ಲಾಂಗ್ ತಿಂದಿಲ್ಲ, ಈಗೇನೋ ಹೆಲ್ತ್ ಪ್ರಾಬ್ಲಮ್ ಬಂತು ಅಂತ ಚಪಾತಿ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ. ನೀವು ತಿಂತಾ ಇದ್ದೀರಾ ಅಂದರೆ ಕಂಟಿನ್ಯೂ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ತರಕಾರಿ ಜಾಸ್ತಿ ತಿನ್ನೋದು ಇಂಪಾರ್ಟೆಂಟು. ಇದನ್ನು ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ನೀರು.
ಓವರ್ ಆಗಿ ನೀರು ಕುಡಿಯೋದು ಅಥವಾ ತುಂಬಾ ಕಡಿಮೆ ನೀರು ಕುಡಿಯೋದು ಇದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಓಕೆ.